ಈ ಫೋಟೋ ಹಿಂದೆ ಇರೋ ರಹಸ್ಯನ ಕಂಡು ಹಿಡಿಯಲೇಬೇಕು. ಏನು ಶೀಲಂ, ಯಾವುದೋ ಫೋಟೋ ಇಟ್ಕೊಂಡು ಎಲ್ಗೋ ಹೊರಟಿರೋ ಆಗಿದೆ? ಮಧುಮಿತಾ ಫೋಟೋ. ಮಧುಮಿತಾ ಫೋಟೋನಾ? ಹಾಂ. ನಿನ್ನ ಹತ್ರ ಹೇಗೆ ಬಂತು? ನಿನ್ನೆ ದೊಡ್ಡ ಮಾತ್ರ ಕೇಳಿದ್ದೆ, ಅವ್ರು ಕೊಟ್ಟರು. ಹೌದಾ? ಒಂದು ನಿಮಿಷ ಕೊಡು. ಏ, ಮೊನ್ನೆ ಈ ಫೋಟೋ ಕೋರಿಯಲ್ಲಿ ಬಂತು. ಕೊರಿಯರ್ ಅಲ್ಲ? ಹೌದು ಶೀಲಂ, ಇದು ಯಾರು ಕಳಿಸಿದ್ದು ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಮಧುಮಿತಾ ಇದ್ದಾಳೆ ಅನ್ನೋದು ಗೊತ್ತಾಯಿತು. ಅವಳನ್ನ ಯಾರೋ ಸಾಕು ಬೆಳೆಸಿದ್ದಾರೆ ಅನ್ನೋದು ಪಕ್ಕಾ ಆಗಿದ್ದು ಈ ಫೋಟೋ ನೋಡಿದ್ಮೇಲೆ. ಏನು ಯೋಚನೆ ಮಾಡ್ತಾ ಇದೆ ಶೀಲಂ? ಈ ಫೋಟೋ ಯಾರು ಕಳಿಸಿದ್ದು? ಇದ್ದಕ್ಕಿದ್ದಾಗ ಈ ಫೋಟೋ ಎಲ್ಲಿಂದ ಬಂತು? ಈ ಫೋಟೋನ ಇಷ್ಟು ವರ್ಷ ಆದ ನಂತರ ಕಳಿಸಿದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಬೇರೆ ಏನಿದೆ? ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ನಿನ್ಗಿದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ನನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಅಲ್ಲ, ಫೋಟೋ ಬಂದಾಗ ಮನೇಲಿ ಇದ್ದಿದ್ದು ನೀನಲ್ವಾ? ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ನಂಜುಗುಡಿ, ಯೋಚನೆ ಮಾಡಿ ಹೇಳು. ಇದರಿಂದ ಮಧುಮಿತಾನ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಶೀಲಂ, ನನಗೆ ಗೊತ್ತಿಲ್ಲ. ಸರಿ ಬಿಡು, ನಾನೇ ಹುಡುಕ್ತೀನಿ. ಮಧುಮಿತಾನ ಹುಡ್ಕೋದಕ್ಕೆ ಈ ಒಂದು ಫೋಟೋ ಸಾಕು. ಬರ್ತೀನಿ. ಹೌದು, ಈ ಫೋಟೋ ತೊಗೊಂಡು ಎಲ್ಲಿಗೋ ಹೊರಗೆ ಹೋಗ್ತಿದ್ಯಾ? ಹೌದು, ಮಧುಮಿತಾ ಮೂಲ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಈ ಮನೆಗೊಂದು ಒಳ್ಳೆ ಸುದ್ದಿ ಕೊಡ್ತೀನಿ, ನೋಡ್ತಾ ಇರು. ಬರ್ತೀನಿ. ಸೌಪರ್ಣಿಕ ಫೋಟೋ ಕೊಟ್ಟು ತಪ್ಪು ಮಾಡಿದೆ. ಹೇಗಾದ್ರೂ ಮಾಡಿ ಆ ಫೋಟೋ ಇಸ್ಕೋಬೇಕಲ್ಲ. ಏನ್ ಮಾಡೋದು? ಶೀಲಂಗೇನಾದ್ರೂ ರಾಧಿಕಾನೇ ಮಧುಮಿತಾ ಅಂತ ಗೊತ್ತಾದ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಹೊಡೆದು ಹೋಗ್ಬಿಡುತ್ತೆ. ಏನ್ ಮಾಡೋದು? ಹೇಳು. ಮಧುಮಿತಾನ ಹುಡ್ಕೋದಕ್ಕೆ ನಿನಗೊಬ್ರು ಹೊಸ ಕಾಂಪಿಟೇಟರ್ ಹುಡ್ಕೊಂಡಿದಾರ. ಅವಳ ಫೋಟೋ ಇಟ್ಕೊಂಡು ಈಗ ತಾನೆ ದೇಸಾಯಿ ಮನೆಗೆ ಸಿಹಿ ಸುದ್ದಿ ಕೊಡೋದಕ್ಕೆ ಹೊರಟಿದ್ದಾರೆ. ಆ ಶೀಲಂ ತಾನೆ? ಅಲ್ಲ ಶಾಂತನು, ಅದೇ ಕರೆಕ್ಟಾಗಿ ಗೆಸ್ ಮಾಡ್ದೆ. ನಿನ್ನ ಕಾಂಪಿಟೇಟರ್ ಶೀಲಮ್ಮೆ ಅಂತ. ಲೇ ದಡ್ಡ, ಆ ಫೋಟೋ ಅವನಿಗೆ ಸಿಕ್ಕಿರೋದೇ ನನ್ನಿಂದ. ಸೌಪರ್ಣಿಕ ಅವರು ಮಧುಮಿತಾ ಫೋಟೋ ಬೇಕು ಅಂತ ಕೇಳಿದ್ರು, ನಾನು ತಗೊಂಡೋಗಿ ಕೊಟ್ಟಿದ್ದೆ. ಅದನ್ನ ಅವರು ಅವನ ಕೈ ಕೊಟ್ಟಿದ್ದಾರೆ. ಅಲ್ಲ, ಅವನ ಕೈಗೆ ಸಿಗೋವಾಗ ಯಾಕೆ ಮಾಡಿದೆ ನೀನು? ಈಗ ಏನು ಮಾಡ್ತೀಯಾ? ಇನ್ನು ಅವನು ಮನೆಯಿಂದ ಹೊರಗೋಗಿಲ್ಲ ತಾನೆ? ಇವತ್ತು ಹೋಗಿಲ್ಲ ಅಂದ್ರೇನು, ನಾಳೆ ಹೋಗ್ಬೋದಲ್ಲ. ನನಗನ್ಸೋ ಪ್ರಕಾರ ಮಧುಮಿತಾ ಇರೋ ಜಾಗ ಅವನಿಗೆ ಗೊತ್ತಾಗಿದೆ. ಲೇ, ಮಧುಮಿತಾ ಇರೋ ಜಾಗ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಹೇಳ್ತೇನೆ ನೀನು? ಇದು ನನ್ನ ನಂಬಿಕೆ. ಈ ಜನ್ಮದಲ್ಲಿ ಮಧುಮಿತಾ ಇರೋ ಜಾಗನ ಯಾರು ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮಧುಮಿತಾ ಎಲ್ಲಿದ್ದಾಳೆ ಅನ್ನೋದು ನಿನಗೆ ಗೊತ್ತಿದೆ ಅಂತ ಆಯ್ತು. ಲೇ, ನನ್ಗಿದೇ ಬೇಜಾರು ಕಣ. ನಾನು ಅವತ್ತೇ ಹೇಳಿದ್ದೀನಿ, ಏನೂ ಪ್ರಶ್ನೆಗಳನ್ನ ಕೇಳಬೇಡ. ಸರಿ ಬಿಡು, ನಿನಗೆ ಒಳ್ಳೇದಾಗ್ಲಿ ಅಂತ ಈ ಮನೇಲಿ ಏನು ನಡೆದ್ರು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಆದರೆ ನೀನು ನನ್ನ ಮೇಲೆ ಅನುಮಾನ ಪಡೋದು ಮಾತ್ರ ಬಿಟ್ಟಿಲ್ಲ. ನೋಡು, ನಿನ್ನಿಂದ ಮುಚ್ಚಿಡುವಂಥ ವಿಷಯ ಏನೂ ಇಲ್ಲ. ಸ್ವಲ್ಪ ದಿನದಲ್ಲೇ ಎಲ್ಲ ನಿನಗೆ ಗೊತ್ತಾಗುತ್ತೆ. ನನಗೆಲ್ಲ ವಿಷಯ ಗೊತ್ತಾಗೋದ್ರೊಳಗೆ ಆ ಶೀಲಮ್ಗೆ ನನ್ನ ಮೇಲೆ ಅನುಮಾನ ಬಂದಿರುತ್ತೆ. ನಿನ್ನ ಜೊತೆ ಸೇರಿಕೊಂಡು ಈ ಮನೆಗೆ ಮೋಸ ಮಾಡ್ತಿದ್ದೀನಿ ಅಂತ. ಅದಾದಮೇಲೆ ನನಗೆ ಮನೆಯಿಂದ ಹೊರಗೆ ಹಾಕ್ತಾನೆ. ನಾನು ಮನೆಯಿಂದ ಹೊರಗೆ ಹೋದ್ಮೇಲೆ ಈ ಮನೆಯಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಯಾರೂ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೋ. ನೋಡು, ನನ್ನ ಹತ್ರ ಮಾತಾಡೋದಕ್ಕೆ ಈಗ ಟೈಮ್ ಇಲ್ಲ. ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ. ಶೀಲಂ ಮಧುಮಿತನ ಹುಡ್ಕೋಕೆ ಹೋಗೋದನ್ನ ನಾವು ತಡಿಬೇಕು.